Hello students, welcome to another session of this integration by partial fractions. My name is Prakash Chowgle, lecturer in mathematics, Karnataka Public School, KR Pete, Mandya district. If you are new to my channel, please do subscribe. In this session, we will be discussing exercise 7.5 integrating by partial fractions. So let's begin. Here is the first question. Integrate the rational function x by x plus 1 into x plus 2. ಲಾಸ್ಟ್ ಸೆಷನ್ ಅಲ್ಲಿ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ತರ ಪ್ರಾಪರ್ ಫ್ರಾಕ್ಷನ್ ಅನ್ನ ಹೇಗೆ ಬರೀಬೇಕು ಅಂತ. ಓಕೆ, ಸೊ ಶುರು ಮಾಡೋಣ ವಿದೌಟ್ ವೇಸ್ಟಿಂಗ್ ದಿ ಟೈಮ್. ಫಸ್ಟ್ ನೀವು ಈ ತರ ಕೊಟ್ಟಾಗ ಏನು ಮಾಡಬೇಕು ಅಂತ ಗಮನಿಸಬೇಕು. ಡಿಗ್ರಿ ಆಫ್ ನ್ಯೂಮರೇಟರ್ ಎಷ್ಟಿದೆ, ಡಿಗ್ರಿ ಆಫ್ ಡಿನಾಮಿನೇಟರ್ ಎಷ್ಟಿದೆ ಅಂತ. ಓಕೆ, ಸೊ ಇದರ ಡಿಗ್ರಿ ಇದಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಅಪ್ಲೈ ಮಾಡ್ತೀವಿ. ಜಾಸ್ತಿ ಇದ್ರದನ್ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಇದರ ಡಿಗ್ರಿ 1 ಇದೆ, ಇದರ ಡಿಗ್ರಿ 2 ಇದೆ, ಮಲ್ಟಿಪ್ಲೈ ಮಾಡಿದಾಗ ಸೊ ಡೆಫಿನೆಟ್ಲಿ ಇಟ್ ಈಸ್ ಪ್ರಾಪರ್ ರ್ಯಾಷನಲ್ ಫಂಕ್ಷನ್. ಸೊ ಅದಕ್ಕೆ ಇದನ್ನ ಹೀಗೆ ಬರಿಬೇಕು. ಓಕೆ, ಸೊ ಯುವರ್ ಸೊಲ್ಯೂಷನ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಸೊ ಕನ್ಸಿಡರ್ ಈ ತರ ಕೊಟ್ಟಾಗ ನಿಮಗೆ ಇಂಟಿಗ್ರೇಟ್ ಮಾಡಂತ ಹೇಳಿದಾಗ ಅದನ್ನ ಈ ತರ ಬರಿಬೇಕು. ಸೊ ಲೆಟ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ದಿಸ್. ಓಕೆ, ಸೊ ನಮಗೆ ಇದನ್ನ ಇಂಟಿಗ್ರೇಟ್ ಮಾಡಬೇಕಾಗಿದೆ. ಸೊ ಈ ತರ ಫಸ್ಟ್ ಸ್ಟೆಪ್ ಬರ್ಕೊಳ್ಬೇಕು. ಆಮೇಲೆ ಇದನ್ನ ಸಮ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಸೊ ಇಷ್ಟು ಬರ್ಕೊಂಡಾದ್ಮೇಲೆ ಇದನ್ನ ಏನ್ ಮಾಡಬೇಕು, ಬೈ ಪಾರ್ಷಿಯಲ್ ಫ್ರಾಕ್ಷನ್. ಈಗ ಇದನ್ನ ಸಮ್ ಆಗಿ ಮೊದಲು ಎಕ್ಸ್ಪ್ರೆಸ್ ಮಾಡೋಣ. ಓಕೆ, ಸೊ ಕನ್ಸಿಡರ್ ಈ ಇಂಟಿಗ್ರೇಷನ್ ಸೈನ್ ಒಳಗಡೆ ಏನಿದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ. ಹೇಗೆ ಅಂತ ಹೇಳಿದ್ರೆ ಅದನ್ನ ನೀವು ಈ ತರ ಬರಿಬೇಕು. ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ ಒಂದು ಫ್ಯಾಕ್ಟರ್ ತಗೊಳ್ಳಿ, ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಈ ಹಿಂದೆ ಹೇಳಿದೆ ನಾನು, ಈ ತರ ನೀವು ಬರ್ಕೊಳ್ಬೇಕು. 3 ಫ್ಯಾಕ್ಟರ್ ಇದ್ರೆ ಇನ್ನೊಂದನ್ನೇ ಸೇರಿಸಿ ಪ್ಲಸ್ ಸಿ ಅಂತ. ಈಗ you have to find what is the value of a and what is the value of b. ಅಷ್ಟು ಫೈಂಡ್ ಔಟ್ ಮಾಡಿದೀನಿ. ಇಂಟಿಗ್ರೇಟ್ ಮಾಡಿದ್ರೆ you will get the result. ಇಂಟಿಗ್ರೇಟ್ ಮಾಡೋದು ತುಂಬಾ ಸುಲಭ. ಓಕೆ, ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ log of x plus 1 ಬರುತ್ತೆ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ log of x plus 2 ಬರುತ್ತೆ. ಓನ್ಲಿ ಥಿಂಗ್ ಇಸ್ ದಟ್ ಫೈಂಡಿಂಗ್ ಕರೆಕ್ಟ್ ವ್ಯಾಲ್ಯೂಸ್ ಫಾರ್ a and b. ಓಕೆ, ನಾವು ಈಗ ಏನ್ ಮಾಡೋಣ, LCM ತಗೊಳ್ಳೋಣ. ಸೊ LCM ಅಂದ್ರೆ ಈ ಕಡೆ ಆಸ್ ಇಟ್ ಇಸ್ ಇಡಿ, this side x divided by ಇದನ್ನ as it is x plus 1 into x plus 2 equals to ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ a into x plus 2 plus b into x plus 1. ಓಕೆ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಹೋಲ್ ಡಿವೈಡೆಡ್ ಬೈ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಯಾರಾದರೂ ಮಾಡ್ಬೋದು ಇದನ್ನ, ಏನು ದೊಡ್ಡ ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ ಇದರಲ್ಲಿ. ಓಕೆ, ಸೊ ಇವಾಗ ಡಿನಾಮಿನೇಟರ್ 2 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಈ ಕಡೆ ಇದೆ, ಈ ಕಡೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆಯಿತು. ಉಳಿದದನ್ನ ಬರ್ಕೊಳ್ಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ಓಕೆ, ಇದನ್ನ ಇಕ್ವೇಶನ್ 1 ಅಂತ ಅಂದ್ಕೊಳ್ಳಿ. ಕಾಲ್ ಇಟ್ ಆಸ್ ಇಕ್ವೇಶನ್ 1. ಓಕೆ, ಸೊ ಇವಾಗ ಏನ್ ಮಾಡಬೇಕು, ಒಂದು ಫ್ಯಾಕ್ಟರ್ನ 0 ಅಂತ ಚೂಸ್ ಮಾಡಿ. ದಟ್ ಈಸ್ ವಿ ಕಾಲ್ ಅಸ್ ಅ ಕೇಸ್ ನಂಬರ್ 1. ಈಗ ಎ ಬಿ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ವಾಟ್ ಯು ನೀಡ್ ಟು ಡೂ ಇಸ್ ಯು ಹ್ಯಾವ್ ಟು ಪುಟ್ ಆರ್ ಚೂಸ್. ಇದನ್ನು ಒಂದ್ಸಲ 0 ಅಂತ ಪುಟ್ ಮಾಡ್ಕೊಳ್ಳಿ. ಪುಟ್ x plus 1 equal to 0 ಅಂದ್ರೆ
ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ -1 ಯಾವುದರಲ್ಲಿ ಅಂದರೆ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ ದಿಸ್ ಇಕ್ವೇಶನ್ ಯು ಟು ಸಬ್ಸ್ಟಿಟ್ಯೂಟ್. ಈ ಇಕ್ವೇಶನ್ 1ರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ದೇರ್ ಫಾರ್ ಏನಾಗುತ್ತೆ ನೋಡಿ, ಈ ಕಡೆ ಎಕ್ಸ್ ಇದ್ರೆ ಹಾಕಿ, ಇಲ್ಲ ಅಂದರೆ 1 ಇದ್ರೆ 1 ಅಂತಾನೆ ತಗೊಳ್ಳಿ. ಸೊ ಎಕ್ಸ್ ಅನ್ನೋದಿದೆ, ಎಕ್ಸ್ ಅನ್ನು -1 ಹಾಕಿ ಈಕ್ವಲ್ಸ್ ಟು ಎ ಇಂಟು ಎಕ್ಸ್ ಅಂದರೆ -1 ಪ್ಲಸ್ 2 ಪ್ಲಸ್ ಇದು ಬಿ ಇಂಟು 0 ಆಗುತ್ತೆ. ಯಾಕೆ ನೀವು ಎಕ್ಸ್ ಪ್ಲಸ್ 1 ಅಂದರೆ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ದಿಸ್ ಫುಲ್ ಟರ್ಮ್ ಬಿಕಮ್ಸ್ 0. ಸೊ ಫ್ರಮ್ ದಿಸ್ -1 is equals to a into 2 minus 1. 2 minus 1 ಅಂದರೆ 1 ಅಂತ. ಸೊ -1 is equal to a into 1 ಅಂದರೆ ಏನು? ಸೊ a equal to -1 ಅಂತ ನಿಮಗೆ ವ್ಯಾಲ್ಯೂ ಸಿಕ್ಕಾಯಿತು. ಸೊ a is equals to -1. ಅದೇ ಥರ ಯು ಹ್ಯಾವ್ ಟು ಫೈಂಡ್ b ವ್ಯಾಲ್ಯೂ. ಓಕೆ, ಸೊ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡಬೇಕಂತಂದ್ರೆ ಇದನ್ನ ನೀವು 0 ಅಂತ ಪುಟ್ ಮಾಡಿ, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ಪುಟ್ ಮಾಡಿ. ಸೊ ಕೇಸ್ 2 put x plus 2 equal to 0 ಅಂದರೆ x is equals to -2 in equation 1. equation 1 ನಲ್ಲಿ x equals to -2 ಹಾಕಿ. ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿತ್ತು, x ಇತ್ತು. ಸೊ ಅದಕ್ಕೆ x ಅಂದರೆ -2 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ a ಇಂಟು ಎಕ್ಸ್ ಪ್ಲಸ್ 2 ಇತ್ತು. ಸೊ ಎಕ್ಸ್ ಪ್ಲಸ್ 2 ಅಂತಂದರೆ 0, ಇಲ್ಲಿ 0 ಅಂತ ತಗೊಂಡಿದ್ದೀರಾ. ಬಿ ಇಂಟು ಅಲ್ಲೇನಿದೆ ಎಕ್ಸ್ ಪ್ಲಸ್ 1 ಇದೆ. ಸೊ ಎಕ್ಸ್ ಅಂದರೆ -2 ಹಾಕಿ ಪ್ಲಸ್ 1 ಕ್ಯಾಲ್ಕುಲೇಟ್ ಮಾಡಿ. -2 ಈಕ್ವಲ್ಸ್ ಟು ಬಿ ಇಂಟು -2 ಪ್ಲಸ್ 1 ಅಂದರೆ -1. ಸೊ ಎರಡು ಬದಿಗೆ ಮೈನಸ್ ಇದೆ, ರಿಮೂವ್ ಮಾಡಿ, ಬಿ ಈಕ್ವಲ್ಸ್ ಟು 2 ಬರುತ್ತೆ. ಓಕೆ, ಸೊ ಎ ಈಕ್ವಲ್ಸ್ ಟು -1, ಬಿ ಈಕ್ವಲ್ಸ್ ಟು 2. ಇವಾಗ ನಮಗೆ ಬೇಕಾಗಿರೋದು ಯಾವುದು ಅನ್ನೋದನ್ನು ಬರ್ಕೊಳ್ಬೇಕು. ದೇರ್ ಫೋರ್ ಐ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇತ್ತು. ಇದೇ ತಾನೇ ಬೇಕಾಗಿರೋದು ನಮಗೆ. ಓಕೆ, ಸೊ ಆಮೇಲೆ ಇದನ್ನ ನಾವು ಹೇಗೆ ಬರ್ದಿದ್ದೀವಿ, ಇದನ್ನ a by x plus 1 b by x plus 2 ಅಂತ ಬರ್ದಿದ್ವಿ. ಓಕೆ, ಎ ಬಿ ಸಬ್ಸ್ಟಿಟ್ಯೂಟ್ ಆಮೇಲೆ ಮಾಡೋಣ. a into what is the integration of 1 by x plus 1? I told you in the last class, integration of 1 by x plus 1 andre it is log of x plus 1. ಹಾಗೆ ಇಂಟಿಗ್ರೇಷನ್ ಆಫ್ 1 by x plus 2 ಅಂದರೆ log of x plus 2. ಓಕೆ, ಎ ಬಿ ಕಾನ್ಸ್ಟೆಂಟ್ ಅನ್ನು ಹಾಗೆ ಇಡಿ. ಸೊ ದಿಸ್ ಇಸ್ log of x plus 1 ಪ್ಲಸ್ ಬಿ ಹಾಗೆ ಇಟ್ಟು ಇಂಟಿಗ್ರೇಷನ್ ಆಫ್ 1 by x plus 2 ಅಂದರೆ ಅದು log of mod x plus 2 ಅಂತ ಬರೀರಿ, ಪ್ಲಸ್ ಕಾನ್ಸ್ಟೆಂಟ್ ಸಿ. ವೆರಿ ಸಿಂಪಲ್. ಓನ್ಲಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಓಕೆ, ಈಗ ಎ ಅಂದರೆ ಏನು, ಬಿ ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದರೆ -1 ಇದೆ, ಬಿ ಅಂದರೆ 2 ಇದೆ. ಓಕೆ, ಸೊ ದಿಸ್ ಈಸ್ ಈಕ್ವಲ್ಸ್ ಟು ಎ ಅಂದರೆ -1, ಸೊ ಮೈನಸ್ ಐ ರೈಟ್ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಬಿ ಅಂದರೆ 2 ಇದೆ, ಇಟ್ಸ್ ಅ 2 ಲಾಗ್ ಆಫ್ x plus 2 plus c. Okay, now see here, ಈ ಲಾಗ್
ಮುಂದೆ ಯಾವ್ದಾದ್ರು ಸಂಖ್ಯೆ ಬಂದರೆ ಅದನ್ನ ಹೇಗೆ ಬರಿತೀವಿ ಅಂದರೆ ಅದನ್ನ ಪವರಲ್ಲಿ ಬರಿತೀವಿ. ಓಕೆ, ಸೊ ಅದಕ್ಕೆ ಇದನ್ನ ಹೀಗೆ ಬರಿಬೋದು. ಈಗ ಫರ್ದರ್ ಸಿಂಪ್ಲಿಫಿಕೇಶನ್ ಇದನ್ನ ಐ ವಿಲ್ ರೈಟ್ ಇಟ್ ಆಸ್ I equal to minus log of x plus 1. ಓಕೆ, ಈ 2 ಅನ್ನ ಪವರ್ ಅಲ್ಲಿ ತಗೊಳ್ಳೋಣ, ಪ್ಲಸ್ log of x plus 2 whole square ಪ್ಲಸ್ ಕಾನ್ಸ್ಟೆಂಟ್ c. ಓಕೆ, ಸೊ ಇದು log m ಮೈನಸ್ log n ಆಯಿತು. ಅದಕ್ಕೆ log m by n ಬರುತ್ತೆ ಬೈ ದ ಪ್ರಾಪರ್ಟೀಸ್ ಆಫ್ ಲಾಗ್. ಸೊ ಇದನ್ನ ಹೇಗೆ ಬರೀತಾರೆ, ಪ್ಲಸ್ ಟರ್ಮ್ ಇರೋದನ್ನ ಮೊದಲು ನ್ಯೂಮರೇಟರಲ್ಲಿ ಬರೀರಿ, ಮೈನಸ್ ಬಂದರೆ ಅದನ್ನ ಡಿನಾಮಿನೇಟರಲ್ಲಿ ಬರೀರಿ, ಪ್ಲಸ್ ಸಿ. ಕಾರಣ ಇಷ್ಟೇ, ಈ ಪ್ರಾಪರ್ಟಿ ಗೊತ್ತಿರಬೇಕು. ಲಾಗ್ ಎಂ ಮೈನಸ್ ಲಾಗ್ ಎನ್ ಅಂತಂದ್ರೆ ಲಾಗ್ ಎಂ ಬೈ ಎನ್ ಬರುತ್ತೆ. ಓಕೆ, ಸೊ ಅದೇ ಪ್ರಾಪರ್ಟಿ ಯೂಸ್ ಮಾಡಿದೆ. ನೀವು ಬೇಕಂದ್ರೆ ಇಲ್ಲಿಗೆ ಯಾರಿಗೆ ಕನ್ವರ್ಷನ್ ಗೊತ್ತಾಗಲ್ಲ, ದೇ ಕ್ಯಾನ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಸೊ ಇಷ್ಟು ಬರೆದ್ರೆ ಒಳ್ಳೆಯದು. ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಸೊ ದಯಮಾಡಿ ಫಾಲೋ ಮಾಡಿ, ನೋಟ್ಸನ್ನು ಮಾಡ್ಕೊಳ್ಳಿ. ಸುಮ್ಮನೆ ಹಾಗೆ ಕಿವಿಯಿಂದ ಕೇಳಿ ಏನು ಬರಿದೇ ಇದ್ರೆ ಪ್ರಯೋಜನವಾಗಲ್ಲ. ಸೊ ಲೈಕ್ ಆದರೆ ಪ್ಲೀಸ್ ಪ್ರೆಸ್ ದಿ ಲೈಕ್ ಬಟನ್. ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ of exercise 7.5. Integrate the rational function 1 divided by x square minus 9. ಇದನ್ನ ಎರಡು ರೀತಿ ಮಾಡಬಹುದು, ಒಂದು ಬೈ ಪಾರ್ಷಿಯಲ್ ಫ್ರಾಕ್ಷನ್, ಒಂದು ಬೈ ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ನಾನು ತೋರಿಸ್ತೀನಿ ಇವಾಗ, ಪಾರ್ಷಿಯಲ್ ಫ್ರಾಕ್ಷನ್ ಬೇಡ. ವೇರ್ ಇಟ್ ಕ್ಯಾನ್ ಬಿ ಡನ್ ವೆರಿ ಈಸಿಲಿ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ರಿಸಲ್ಟ್. Let I is equals to 1 divided by x square minus 9 dx. So ಇದನ್ನ very simply you can do it. ಈ minus 9 ಅನ್ನ 3 square ಬರೀತೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ನಿಮಗೊಂದು ರಿಸಲ್ಟ್ ಅನ್ನ ಪ್ರೂವ್ ಮಾಡಿದ್ದೀನಿ. ದಿಸ್ ಯು ರಿಮೆಂಬರ್, dx divided by x square minus a square. ಇದೇನು ಬರುತ್ತೆ, ಇಟ್ ಈಸ್ 1 by 2a log of x minus a by x plus a. ಸೊ ಅದನ್ನೇ ನೇರವಾಗಿ ಯೂಸ್ ಮಾಡಿದ್ರೆ ಸಾಕು. ಓಕೆ, ಇದೇನು ಬರುತ್ತೆ, ಇಟ್ ಈಸ್ 1 by 2a. 2a ಅಂತಂದ್ರೆ 2 into 3 log of x minus 3 by x plus 3 plus see, this is the one way. ನೀವು ಇದನ್ನ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಇಂದ ಮಾಡಬೇಕಾದ್ರೆ ಇದನ್ನ ಫ್ಯಾಕ್ಟರೈಸ್ ಮಾಡ್ಕೋಬೇಕಷ್ಟೇ. a square minus b square ಅಂದ್ರೆ I will just show you and leave it as a homework. ನೀವು ಇದನ್ನ 1 by x square minus 9 ಇದೆಲ್ಲ, ಇದನ್ನ ಹೀಗೆ ಬರೀಬೇಕು, 1 by x plus 3 into x minus 3. ಯಾಕಂದ್ರೆ 9 ಅಂದ್ರೆ 3 ಸ್ಕ್ವೇರ್ ಅಂತ. ಓಕೆ, ಸೊ ಇದನ್ನ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಬರ್ಕೊಂಡು a by x plus 3 b by x minus 3 ಅಂತ ಬರ್ಕೊಂಡು ಪ್ಲೀಸ್ ಟ್ರೈ ದಿಸ್ ಅಂಡ್ ಟ್ರೈ ಟು ಗೆಟ್ ದಿಸ್ ರಿಸಲ್ಟ್. ಇದು 1 by 6 ಅಂತ ಬರುತ್ತೆ ಔಟ್ಸೈಡ್. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಓಕೆ, ಸೊ here is the question number 3. Integrate the rational function 3x minus 1 by x minus 1 into x minus 2 into x minus 3. ಡಿನಾಮಿನೇಟರ್ ನ ಗಮನಿಸಿ, 3 ಲೀನಿಯರ್ ಫ್ಯಾಕ್ಟರ್ಸ್ ಇದೆ. ಇಲ್ಲೆಲ್ಲ ಲೀನಿಯರ್ ಇರಬೇಕು, ಫಸ್ಟ್ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಈ ತರ ಲೀನಿಯರ್ ಫ್ಯಾಕ್ಟರ್ಸ್ ಇದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಇದನ್ನ 3 ಸಮ್ ಆಫ್ 3 ಟರ್ಮ್ಸ್ ಆಗಿ ಬರಿಬೇಕು. ಓಕೆ, ಸೊ ಅದಕ್ಕೆ ಇದನ್ನ ಹೀಗೆ ಬರ್ಕೊಳ್ಬೇಕು. ಸೊ ಕನ್ಸಿಡರ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಓಕೆ, ಇದನ್ನ ಈ ತರ ಸಮ್ ಆಫ್ 3 ಟರ್ಮ್ಸ್ ಆಗಿ ಬರ್ಕೊಳ್ಬೇಕು. a by
x minus 1, b by x minus 2, c by x minus 3. ಮಧ್ಯ ಮಧ್ಯ ಪೌಸ್ ಮಾಡಿ ನೋಟ್ಸ್ ಅನ್ನ ಬರಿತಾ ಹೋಗಿ. ಓಕೆ, ಆಮೇಲೆ LCM ತಗೊಳ್ಬೇಕು. ಓಕೆ, ಸೊ ವಾಟ್ ವಿಲ್ ಗೆಟ್, ಈ ಕಡೆ ದಿಸ್ ಇಸ್ ಈಕ್ವಲ್ಸ್ ಟು LCM ತಗೊಳ್ಳಿ, a ಇಂಟು ಇಲ್ಲಿ ಏನಿದೆ ಅದನ್ನು ಬಿಟ್ಟು ಎರಡನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿ, x minus 2 into x minus 3. ಓಕೆ, ಪ್ಲಸ್ ಬಿ ಇರೋ ಡಿನಾಮಿನೇಟರ್ನ ಬಿಡಿ, ಇವೆರಡನ್ನು ಬಿಟ್ಟು ಇವೆರಡನ್ನು ಇದು ಬೀಚ್ಗೆ ಬರೀರಿ, x minus 1 into x minus 3 ಪ್ಲಸ್ ಸಿ ಇಂಟು ಸಿ ಡಿನಾಮಿನೇಟರ್ನ ಬಿಡಿ, x minus 1 x minus 2 ಹೋಲ್ ಡಿವೈಡೆಡ್ ಬೈ ಏನಿದೆ ಅದನ್ನು ಬರೀರಿ, ಅದು ಕ್ಯಾನ್ಸಲ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ x minus 1 x minus 2 x minus 3. ಓಕೆ, ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಬರುತ್ತೆ ಅಂತಂದ್ರೆ ಇದನ್ನ ಆಸ್ ಇಟ್ ಈಸ್ ಕಾಪಿ ಮಾಡಿ. ಓಕೆ, ಸೊ ದಿಸ್ ಆಸ್ ಇಟ್ ಈಸ್. ಇವಾಗ ಎರಡೂ ಕಡೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ಡಿನಾಮಿನೇಟರ್ x minus 1 x minus 2 x minus 3 ಈ ಕಡೆನಿದೆ, ಈ ಕಡೆ ಕ್ಯಾನ್ಸಲ್ ಮಾಡಿ. ಸೊ ಉಳಿದದ್ದನ್ನ ಬರೆಯೋಣ. ಓಕೆ, ಸೊ ಏನು ಉಳಿತಿಲ್ಲಿ ನ್ಯೂಮರೇಟರ್ ಅಲ್ಲಿ, this implies 3x minus 1 is equals to a into x minus 2 x minus 3 b into x minus 1 x minus 3 plus c into x minus 1 x minus 2. Okay, call it as equation number 1. Okay, so ಇಷ್ಟಾದ್ಮೇಲೆ you need to find the value of a b c. a ಅಂದ್ರೆ ಎಷ್ಟು, b ಅಂದ್ರೆ ಎಷ್ಟು, c ಅಂದ್ರೆ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 3 ಡಿಫರೆಂಟ್ ಕೇಸ್ ಅನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ 3 ಡಿಫರೆಂಟ್ ಫ್ಯಾಕ್ಟರ್ಸ್ ಇದೆ, x minus 1 x minus 2 x minus 3. ಸೊ ಒಂದೊಂದನ್ನ ಚೂಸ್ ಮಾಡಿ. ಬಟ್ x minus 1 is equal to 0 ಅಂದ್ರೆ ಎಷ್ಟು, x equals to 1 in equation 1. ಓಕೆ, ಸೊ ಈ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿ ನಿಮಗೆ ಏನು ಬರುತ್ತೆ ನೋಡಿ. ಸೊ therefore ಏನಾಗುತ್ತೆ, ಇಲ್ಲಿ 3 ಇಂಟು ಎಕ್ಸ್ ಇದೆ, ಸೊ 3 ಇಂಟು 1 ಹಾಕೋಣ, ಮೈನಸ್ 1. ಈ ಕಡೆ ಮೊದಲನೇ ಟರ್ಮ್ ಅಲ್ಲಿ a ಇಂಟು x minus 2 ಇದೆ, ಅಂದರೆ 1 minus 2, x ಇದ್ದಲ್ಲೆಲ್ಲ 1 ಹಾಕಿ. ಇನ್ನು ಬಾಕಿ ಎರಡು ಟರ್ಮ್ ಅಲ್ಲಿ ಡೈರೆಕ್ಟ್ ಆಗಿ 0 ಬರೋದ್ರಾಯ್ತು, ಯಾಕಂದ್ರೆ ಇದರಲ್ಲಿ x minus 1 ಇದೆ ನೋಡಿ. ಸೊ x minus 1 ಅನ್ನ 0 ಹಾಕ್ತಾ ಇರೋದ್ರಿಂದ ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ, ನೇರವಾಗಿ 0 ಅಂತ ಬರೀರಿ. ಸೊ ನೆಕ್ಸ್ಟ್ 2 ಟರ್ಮ್ಸ್ ಎರಡು 0 ಆಗುತ್ತೆ, ಯಾಕಂದ್ರೆ ಇದರಲ್ಲಿ x minus 1 ಇದೆ. ಓಕೆ, ಸೊ 3 ಇಂಟು 1 1 3 3 minus 1 is 2. a ಇಂಟು 1 minus 2 ಅಂದರೆ minus 1, ಇದು minus 2. ಸೊ 2 is equal to 2a ಆಗುತ್ತೆ, ಯಾಕಂದ್ರೆ minus 1 ಇಂಟು minus 2 minus 2 ಆಗುತ್ತೆ, ಪ್ಲಸ್ 2 ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ a ಈಕ್ವಲ್ಸ್ ಟು 2 by 2 ಅಂದರೆ 1 ಬರುತ್ತೆ. ಓಕೆ, ಸೊ ಇದೇ ಥರ ನೀವು b ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಚೂಸ್ ಸೆಕೆಂಡ್ ಫ್ಯಾಕ್ಟರ್. ಸೊ ಕೇಸ್ 2, put x minus 2 equal to 0 ಅಂದರೆ ಎಷ್ಟು, x equals to 2 in 1. ಓಕೆ, ಸೊ ಮೊದಲು x minus 1 ಚೂಸ್ ಮಾಡಿದ್ರ, ಈಗ x minus 2 ಅಂತ ಚೂಸ್ ಮಾಡೋಣ. ಸೊ ಅವಾಗ 1 ಏನಾಗುತ್ತೆ ನೋಡೋಣ.
ಏನಿದೆ ಅಲ್ಲಿ 3x ಮೈನಸ್ 1 ಇದೆ, 3 ಇಂಟು 2 ಮೈನಸ್ 1. ಸೊ ಫಸ್ಟ್ ಟರ್ಮ್ 0 ಆಗುತ್ತೆ. ಯಾಕೆ ಹೇಳಿ? ಅದರಲ್ಲಿ x ಮೈನಸ್ 2 ಇದೆ ನೋಡಿ. ಸೊ x ಮೈನಸ್ 2 ಇರೋದು ಎರಡು ಟರ್ಮ್ 0 ಆಗುತ್ತೆ, ಫಸ್ಟ್ ಆ್ಯಂಡ್ ಲಾಸ್ಟ್. ಇದೊಂದು ಉಳ್ಕೊಳ್ಳುತ್ತೆ. ಅದಕ್ಕೆ ಎ ಇರೋ ಟರ್ಮ್ 0 ಆಗುತ್ತೆ. ಬಿ ಇಂಟು ಎಕ್ಸ್ ಪ್ಲಸ್ 1 ಅಂತಂದರೆ 2 ಪ್ಲಸ್ 1, ಇನ್ನೊಂದು ಎಕ್ಸ್ ಪ್ಲಸ್ 3 ಇತ್ತು, 2 ಪ್ಲಸ್ 3, ಲಾಸ್ಟ್ ಟರ್ಮ್ 0. ಓಕೆ, ಕ್ಯಾಲ್ಕುಲೇಟ್. 3 ಇಂಟು 2 6 ಆಗುತ್ತೆ, 6 ಮೈನಸ್ 1 ಅಂದರೆ 5 ಈಕ್ವಲ್ಸ್ ಟು ಬಿ ಇಂಟು ಇದು 2 ಪ್ಲಸ್ 1 3 into 5. Okay, so write down this. How much? 5 equals to 15b, or you can remove 5 b equal to 1 by 3 will get. b andre 5 by 15 ಆಗುತ್ತೆ, 5 by 15 andre 1 by 3. Okay, now find the value of c by choosing x minus 3 equal to 0. Okay, case 3. So choose or put case 3, put x minus 3 equal to 0, andre x equal to 3 in 1. Okay, so ಏನಾಗುತ್ತೆ? 3 ಇಂಟು 3 ಮೈನಸ್ 1, ಫಸ್ಟ್ ಟರ್ಮ್ 0, ಸೆಕೆಂಡ್ ಟರ್ಮ್ 0 ಆಗುತ್ತೆ, ಯಾಕಂದರೆ ಅವೆರಡರಲ್ಲಿ ಎಕ್ಸ್ ಮೈನಸ್ 3 ಇರೋದ್ರಿಂದ. ಸಿ ಇಂಟು ಎಕ್ಸ್ ಪ್ಲಸ್ 3, ದಟ್ ಈಸ್ ಎಕ್ಸ್ ಅಂದರೆ ಎಕ್ಸ್ ಅಂದರೆ 3, ಸೊ 3 ಪ್ಲಸ್ 1, ಆಮೇಲೆ 3 ಪ್ಲಸ್ 2. ಯು ಚೆಕ್ ಯುವರ್ ಇಕ್ವೇಶನ್ 1. ಸೊ 3 ಇಂಟು 3 9, 9 ಮೈನಸ್ 1 ಅಂದರೆ 8 ಆಗುತ್ತೆ. ಸಿ ಇಂಟು 4 ಇಂಟು 5, ಸೊ 8 ಈಕ್ವಲ್ ಟು 20c. ಸಿ ಈಕ್ವಲ್ಸ್ ಟು 8 ಬೈ 20. ಇದನ್ನು ಬೇಕಂದ್ರೆ ಯು ಕ್ಯಾನ್ ರೈಟ್ 4 ಎರಡಲೇ 4 ಐದಲೇ, ಸೊ 2 ಬೈ ಯು ಕ್ಯಾನ್ ರೈಟ್ 5. ಓಕೆ, 4 ಎರಡೇ 4 ಐದಲೇ, 2 by 5, the value of c. So therefore ನಮಗೆ ಇಂಟಿಗ್ರೇಟ್ ಬೇಕಾಗಿದೆ. ಸೊ ಇಂಟಿಗ್ರೇಷನ್ ಆಫ್ ಯಾವ್ದು ಬೇಕಾಗಿದೆ? 3x minus 1 divided by x minus 1, x minus 2, x minus 3. ಇದರ ಇಂಟಿಗ್ರೇಷನ್ ಬೇಕಾಗಿದೆ. ಓಕೆ, ಸೊ ಇದನ್ನು ನಾವು ಯಾವ ಥರ ಬರ್ಕೊಂಡಿದ್ದೀವಿ? ವಿ ಹ್ಯಾವ್ ರಿಟನ್ ಆಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂತ ಬರ್ಕೊಂಡಿದ್ವಿ, ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ಬರ್ಕೊಂಡಿದ್ವಿ, ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಇಷ್ಟು ಬರ್ಕೊಂಡಿದ್ವಿ. ಸೊ ನೇರವಾಗಿ ನೀವು ಡೈರೆಕ್ಟ್ ಇಂಟಿಗ್ರೇಟ್ ಆಗಿ ಇಡಿ, ಎ ಹಾಗೆ ಇಟ್ಟು. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 by x minus 1? It is log of x minus 1. b into log of it is x minus 2. c into log of x minus 3 plus constant. ಓಕೆ, ಹೊಸ ಕಾನ್ಸ್ಟೆಂಟ್ ಯಾವ್ದಾರ ಇಡಿ, ಡಿ ಅಂತ ಇಡಿ. ಓಕೆ, ಸೊ ಇಲ್ಲಿ ಮೇಜರ್ ರೋಲ್ ಇರೋದು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ. ಓಕೆ, ಎ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದರೆ ಏನು ಬಂದಿದೆ? ಎ ಅಂತಂದರೆ ಯು ಫೌಂಡ್ ಇಟ್. ಎ ಅಂದರೆ 1 ಇದೆ, ಬಿ ಅಂದರೆ 1 by 3 ಇದೆ. ಓಕೆ, ಸೊ ಎ ಅಂದರೆ 1, ಸೊ 1 ಹಾಗೆ ಇಡ್ತೀನಿ, 1 ಇಡಲ್ಲ ನಾನು. ಇಟ್ಸ್ ಲಾಗ್ ಆಫ್ ಎಕ್ಸ್ ಮೈನಸ್ 1. ಬಿ ಅಂದರೆ 1 by 3 ಇದೆ. ಓಕೆ, ಸೊ ಇಟ್ ಈಸ್ 1 by 3 log of x minus 2. c ಅಂದರೆ it is 2 by 5. 2 by 5 log of x minus
3 ಪ್ಲಸ್ ಕಾನ್ಸ್ಟೆಂಟ್ ಡಿ ಇಷ್ಟಿಟ್ರೆ ಸಾಕು. ಓಕೆ, ಸೊ ಯಾರಿಗೆ ಎಬಿಲಿಟಿ ಇದೆ ಅದನ್ನು ಎಲ್ಸಿಯಂ ತಗೊಂಡು ಪವರಲ್ಲಿ ಇಡೋದು ಬೇಕು. ಸೊ 3 ಟರ್ಮ್ಸ್ ಇದ್ದಾಗ ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಎಕ್ಸಾಂಪಲ್. This is example number 3 of exercise 7.5. Integrate the rational function x divided by x minus 1, x minus 2, x minus 3. ಸೇಮ್ ಪ್ರಿವಿಯಸ್ ಥರನೇ ಇದೆ. ಇಲ್ಲಿ ನ್ಯೂಮರೇಟರ್ ಅಲ್ಲಿ 3x minus 1 ಇತ್ತು, ಇಲ್ಲಿ ಜಸ್ಟ್ x ಇದೆ. ಪ್ಲೀಸ್ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. ಓಕೆ, so in this session this much is enough, and in the next session we will be doing few more from exercise 7.5.